ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ಹಳೆ ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ಪ್ರತಿನಿತ್ಯ ಪೂಜೆಯಲ್ಲಿ ಬೆಳ್ಳಿ ವಸ್ತುಗಳನ್ನ ಬಳಸ್ತಾ ಇದ್ದೆ. ಬೆಳ್ಳಿ ದೀಪ, ಬೆಳ್ಳಿ ಕಳಸ, ಪ್ರತಿಯೊಂದನ್ನು ನಾನು ಸಾಧ್ಯ ಆದಷ್ಟು ನನ್ನ ಮನೇಲಿ ಯಾವುದು ಬೆಳ್ಳಿ ವಸ್ತು ಇದೆ ಅದನ್ನು ನಾನು ಪೂಜೆಯಲ್ಲಿ ಬಳಸ್ತಾ ಇದ್ದೆ. ಆದರೆ ಲಕ್ಷ್ಮೀ ಹಬ್ಬದಲ್ಲಿ ಕೆಲವರು ಕಮೆಂಟ್ಸಲ್ಲಿ ಬೆಳ್ಳಿ ವಸ್ತುಗಳನ್ನ ಪ್ರತಿನಿತ್ಯ ಬಳಸ್ಬೋದಾ, ಅದರಲ್ಲೂ ತಾಯಿ ಲಕ್ಷ್ಮಿ ಮುಖವಾಡನ್ನು ಪ್ರತಿನಿತ್ಯ ಪೂಜೆಯಲ್ಲಿ ಬಳಸ್ಬೋದಾ ಅಂತ ಕ್ವಶನ್ ಮಾಡಿದ್ರು. ಅದಾದಮೇಲೆ ನಾನು ಈ ಒಂದು ಬೆಳ್ಳಿ ವಸ್ತುಗಳನ್ನ ಪ್ರತಿನಿತ್ಯ ಬಳಸೋದ್ರ ಬಗ್ಗೆ ನನಗೆ ಯಾವ ರೀತಿ ಸಾಧ್ಯನೋ ಆ ರೀತಿ ಸ್ವಲ್ಪ ವಿಚಾರಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಕೆಲವೊಂದು ಗೂಗಲ್ ಸರ್ಚ್ ಮಾಡೋದು, ಮತ್ತು ನನಗೆ ತಿಳಿದವ್ರ ಹತ್ರ ವಿಷಯನ ಕಲೆಕ್ಟ್ ಮಾಡಿರೋದು, ಮತ್ತು ಒಂದು 2-3 ಜನ ಈ ಜ್ಯೋತಿಷಿ ಅಂತ ಹೇಳ್ತಾರಲ್ವ, ಅಂಥವ್ರ ಹತ್ರನೂ ಈ ಒಂದು ವಿಷಯಗಳನ್ನ ನಾನು ಕ್ಲಾರಿಫೈ ಮಾಡ್ಕೊಂಡಿದ್ದೀನಿ. ಅಂದರೆ ಓವರಾಲಾಗಿ ಪ್ರತಿನಿತ್ಯ ಪೂಜಾ ಮನೆಯಲ್ಲಿ, ಅಂದರೆ ದೇವ್ರ ಮನೆಯಲ್ಲಿ ಬೆಳ್ಳಿ ವಸ್ತುಗಳನ್ನ ಪೂಜೆಗೆ ಬಳಸ್ಬೋದಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಬೆಳ್ಳಿಯ ವಸ್ತುಗಳನ್ನ ಪೂಜೆಯಲ್ಲಿ ಬಳಸೋದು ಒಳ್ಳೆಯದಾ ಅನ್ನೋದಾದರೆ ಖಂಡಿತ ಒಳ್ಳೆಯದು. ಯಾರಿಲ್ಲ ಅಂತ ಹೇಳಿದರು. ಬೆಳ್ಳಿ, ಚಿನ್ನ ಎಲ್ಲ ಶುಭವಾದ ಸಂಕೇತ ಅಲ್ವಾ. ಒಂದು ಒಳ್ಳೆಯ ದಿನ ಒಂದು ಬೆಳ್ಳಿ ವಸ್ತುಗಳನ್ನಾಗಲಿ ಚಿನ್ನದ ವಸ್ತುಗಳನ್ನಾಗಲಿ ಮನೆಗೆ ತರೋದು ಇಂಡೈರೆಕ್ಟಾಗಿ ತಾಯಿ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಬಂದಷ್ಟೇ ಶುಭ ಅಂತ ಹೇಳ್ತೀವಿ. ಅಂಥ ವಸ್ತುಗಳನ್ನ ನಾವು ಪೂಜೆಯಲ್ಲಿ ಬಳಸೋದು ಒಳ್ಳೆಯದಾ ಕೆಟ್ಟದಾ ಅನ್ನೋದಾದರೆ ಒಳ್ಳೆಯದೇ. ಆದರೆ ಪ್ರತಿನಿತ್ಯ ನಾವು ಹಬ್ಬದ ಅಡುಗೆ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಅದೇ ಥರ ಪ್ರತಿನಿತ್ಯ ನಾವು ಪೂಜೆಯಲ್ಲಿ ಬೆಳ್ಳಿ ವಸ್ತುಗಳನ್ನ ಬಳಸೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಆ ಕಾರಣಕ್ಕಾಗಿ ಪ್ರತಿನಿತ್ಯದ ಪೂಜೆಯಲ್ಲಿ ನಾವು ತಾಮ್ರ, ಕಂಚಿನ ವಸ್ತುಗಳನ್ನ ಬಳಸೋದು ಅತ್ಯಂತ ಶುಭದಾಯಕ. ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳೇ ಹೋದಾಗ ನೋಡಿರ್ಬೋದು, ಅಲ್ಲಿ ಒಂದು ನೈವೇದ್ಯ ಮಾಡೋ ಪಾತ್ರೆಯಿಂದ ಹಿಡಿದು ದೇವರ ಒಂದು ವಿಗ್ರಹದ ಮುಂದೆ ಹಚ್ಚಿರುವಂಥ ದೀಪಗಳು ಕೂಡ ಕಂಚು, ತಾಮ್ರದ್ದಾಗಿರುತ್ತೆ. ನೀವು ಯಾಕೆ, ಅವರೆಲ್ಲ ಕಂಪ್ಲೀಟಾಗಿ ಬೆಳ್ಳಿ ವಸ್ತುಗಳನ್ನೇ ಬಳಸ್ಬೋದಲ್ವ. ಆದ್ರೂ ಕಂಚು ಮತ್ತು ತಾಮ್ರ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ವಸ್ತುಗಳು. ಸೊ ಹಾಗಾಗಿ ನಾವು ಪ್ರತಿನಿತ್ಯದ ಪೂಜೆಯಲ್ಲಿ ಬೆಳ್ಳಿಗಿಂತಲೂ ಈ ಒಂದು ತಾಮ್ರದ ಕಳಸ ಆಗಿರ್ಬೋದು, ಕಂಚಿನ ಕಳಸ ಆಗಿರ್ಬೋದು, ಕಂಚಿನ ದೀಪಗಳನ್ನ ನಾವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆಗೆ ಬಳಸೋದು ಅತ್ಯಂತ ಶುಭದಾಯಕ. ಬೆಳ್ಳಿ ವಸ್ತುಗಳನ್ನ ಪ್ರತಿನಿತ್ಯ ಪೂಜೆಯಲ್ಲಿ ಬಳಸೋದ್ರಿಂದ ಧನ ನಷ್ಟ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ರೀತಿಯಾಗಿ ನೋಡೋದಾದರೆ, ಪ್ರತಿನಿತ್ಯ ಮನೆಯಲ್ಲಿ ಒಂದು ಪೂಜಾ ರೂಮಲ್ಲಿ ನಾವು ಬೆಳ್ಳಿ ವಸ್ತುಗಳಿಂದ ಅಲಂಕಾರ ಮಾಡಿರ್ತೀವಿ. ಒಮ್ಮೊಮ್ಮೆ ನಮ್ಮ ಕಣ್ಣಿಗೆ ದೇವರು ಎಷ್ಟು ಅದ್ಭುತವಾಗಿ ಕಾಣಿಸ್ತಾನೆ, ಅಥವಾ ನಮ್ಮ ಒಂದು ದೇವ್ರ ಮನೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ, ಅಯ್ಯೋ ಇಷ್ಟು ಚೆಂದಾಗಿದೆ ಅಂತ ನಾವೇ ಅಂದ್ಕೊತೀವಿ. ಅಥವಾ ಯಾರೋ ಒಬ್ಬರು ನೆಂಟರು ಮನೆಗೆ ಬಂದಾಗ್ಲೂ ನಮ್ಮ ದೇವ್ರ ಮನೇನ ಇನ್ ಕೇಸ್ ಅಬ್ಸರ್ವ್ ಮಾಡಿದಾಗ, ಅಯ್ಯಪ್ಪ ಎಷ್ಟೊಂದು ಬೆಳ್ಳಿ ವಸ್ತುಗಳನ್ನ ಇಟ್ಟಿದ್ದಾರೆ ಅಂತ ಅಂತಾರೆ. ಇಂಡೈರೆಕ್ಟಾಗಿ ಇದು ನಿಮ್ಮ ಮನೆಯ ಸಂಪತ್ತಿನ ಮೇಲೆ ದೃಷ್ಟಿ ಬಿದ್ದ ಹಾಗೆ. ನಾವೇ ನಮ್ಮ ಒಂದು ಸಂಪತ್ತನ್ನು ಬೀದಿಲಿ ಇಟ್ಟು ಮೆರವಣಿಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಅಂದರೆ ಅದರಿಂದ ನಮಗೆ ದೃಷ್ಟಿನೇ ಆಗೋದು ಹೆಚ್ಚು. ಜೊತೆಗೆ ಪ್ರತಿನಿತ್ಯದ ಪೂಜೆಯಲ್ಲಿ ಬೆಳ್ಳಿಗಿಂತಲೂ ತಾಮ್ರ, ಹಿತ್ತಾಳೆ ಅತ್ಯಂತ ಶ್ರೇಷ್ಠ. ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾವು ಮನೆ ತಗೊಂಡು ಗೃಹ ಪ್ರವೇಶ ಮಾಡೋವರೆಗೂ ನಾನು ಪ್ರತಿನಿತ್ಯದ ಪೂಜೆಯಲ್ಲಿ ಬಳಸ್ತಾ ಇದ್ದಿದ್ದು ಕಂಚಿನ ದೀಪ ಮತ್ತು ತಾಮ್ರದ ಕಳಸನ ನಾನು ಬಳಸ್ತಾ ಇದ್ದೆ. ಗೊತ್ತಿಲ್ಲ, ಆವಾಗಿದ್ದಷ್ಟು ಒಂದು ಪಾಸಿಟಿವ್ ವೈಬ್ಸು ಮನೆ ಗೃಹ ಪ್ರವೇಶ ಮಾಡಿದ್ಮೇಲೆ ಅಷ್ಟು ನನಗೆ ಕಾಣಿಸಿಲ್ಲ. ಇದು ನಾನು ತುಂಬ ಅಬ್ಸರ್ವ್ ಮಾಡಿದೆ. ಯಾಕಂದರೆ ನಾನು ಅದಾದಮೇಲಿಂದ, ಗೃಹ ಪ್ರವೇಶ ಆದಮೇಲಿಂದ ಬೆಳ್ಳಿ ಕಳಸ ಬಳಸ್ತಾ ಇದ್ದೆ, ಬೆಳ್ಳಿ ದೀಪಗಳನ್ನ ಬಳಸ್ತಾ ಇದ್ದೆ. ಏನು ಅಂತ ಗೊತ್ತಿಲ್ಲ, ಕೆಟ್ಟದ್ದು ಅಂತ ಏನಿಲ್ಲ, ಬಟ್ ಅಮೌಂಟ್ ಯಾವ ಥರ ಬರ್ತಾಯಿತ್ತು ಅದೇ ರೀತಿ ಖರ್ಚುಗಳು ಹೆಚ್ಚಾಗ್ತಾಯಿತ್ತು. ಇದನ್ನು ಇಂಡೈರೆಕ್ಟಾಗಿ ನಾವು ಅನಲೈಸ್ ಮಾಡಿ ನೋಡೋದಾದರೆ, ನಾನು ಅನಲೈಸ್ ಮಾಡಿ ನೋಡೋದಾದರೆ ಯಾಕೋ ಗೊತ್ತಿಲ್ಲ, ಹೆಚ್ಚಾಗಿ ದುಡ್ಡು ಖರ್ಚಾಗ್ತಿದೆ ಅಂತ ಅನ್ನಿಸ್ತಾಯಿತ್ತು. ಇದು ಒಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದು. ಸೊ ಅದಾದ ನಂತರ ನಾನೇನು ಮಾಡಿದೆ, ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಆದ ನಂತರದಿಂದ ನಾನು ಆಲ್ಮೋಸ್ಟ್ ಕಂಚಿಂದು ಕಳಸ ತೊಗೊಂಡಿದ್ದೀನಿ ಹೊಸದಾಗಿ. ಅದು ತುಂಬ ಚೆನ್ನಾಗಿದೆ. ಬೇಕಾದ್ರೆ ಇವಾಗಿನ ವೀಡಿಯೋಸಲ್ಲಿ ನೀವು ಅದು ಅಬ್ಸರ್ವ್ ಮಾಡಿರ್ಬೋದು. ಮತ್ತು ಕಂಚಿನ ದೀಪಗಳನ್ನ ನಾನು ಪೂಜೆಯಲ್ಲಿ ಬಳಸ್ತಾ ಇದ್ದೀನಿ. ಕಂಪೇರ್ಡ್ ಟು ನಾನು ಬೆಳ್ಳಿ ಬಳಸ್ದಾಗಿದ್ದಾಗಿನ ಪರಿಸ್ಥಿತಿಗಿಂತ ಈಗಿರೋ ಪರಿಸ್ಥಿತಿ ಒಂದು ರೀತಿ ಉತ್ತಮವಾಗಿದೆ. ಸೊ ಇದು ಒಂದು ರೀತಿ ಕಾಕತಾಳೀಯನೋ ಅಥವಾ ನಿಜನೋ ಗೊತ್ತಿಲ್ಲ, ಬಟ್ ಇದು ನಾನು ಅಬ್ಸರ್ವ್ ಮಾಡಿದ್ದೊಂದು. ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನೀವೇ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನಾನು ಆ ಥರ ವಸ್ತುಗಳನ್ನ ಬಳಸ್ತಿದ್ದಾಗ ಹೇಗಿತ್ತು ಮನೆ ಪರಿಸ್ಥಿತಿ. ಹೌದು, ನೀವು ಅನ್ಬೋದು ಮನೆಯಲ್ಲಿ ನಾವು ಒಂದು ಸಣ್ಣ ವಾಸ್ತು ಬದಲಾವಣೆ ಮಾಡೋದ್ರಿಂದನೂ ಎಷ್ಟೋ ವ್ಯತ್ಯಾಸಗಳಾಗುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಿಮಗೂ ಇದೇ ಥರ ಅನಿಸಿದರೆ ಖಂಡಿತ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಅದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ.
ಜೊತೆಗೆ ನನಗಿದು ಅನುಭವ ಆದಮೇಲೆ ನಾನು ಒಂದು 3-4 ಜನನ ಕೇಳಿದ್ದೀನಿ. ಬಟ್ ಅವರು ಹೇಳೋದು ಒಂದೇ, ನೀವು ಆದಷ್ಟು ಇದನ್ನು ಹಬ್ಬಗಳಲ್ಲಿ ಬೆಳ್ಳಿ ವಸ್ತುಗಳನ್ನ ಬಳಸಿ. ಬಟ್ ಪ್ರತಿನಿತ್ಯ ನೀವು ಒಂದು ಸೇಫರ್ ಸೈಡ್ ಅನ್ನೋದಾದರೆ ಅಥವಾ ಒಂದು ಶ್ರೇಷ್ಠ ಅಂತ ಹೇಳೋದಾದರೆ ನೀವು ಕಂಚು ಮತ್ತು ತಾಮ್ರನ ಪೂಜೆಯಲ್ಲಿ ಬಳಸೋದು ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಇದ್ರ ಮೇಲೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನಿಮಗೆ ತಿಳಿದವ್ರ ಹತ್ರ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವು ಬಳಸ್ತಿರೋ ವಸ್ತುಗಳ ಬಗ್ಗೆ ಕನ್ಫರ್ಮೇಷನ್ನ ತೊಗೋಬೋದು. ನೋಡಿ, ಇದು ಕಂಪ್ಲೀಟಾಗಿ ನನ್ನ ಒಂದು ಒಪಿನಿಯನು ಮತ್ತು ಇದು ನನ್ನ ಅನುಭವಕ್ಕೆ ಬಂದಿರೋದು. ಯಾರಿಗೂ ಒತ್ತಾಯ ಇಲ್ಲ. ನಿಮಗೂ ಕೂಡ ಇದೇ ಥರ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಅಥವಾ ನಿಮಗೆ ಈ ಒಂದು ವಿಷಯ ಸರಿ ಅನಿಸಿದರೆ ದಯವಿಟ್ಟು ನೀವು ಈ ಒಂದು ವಿಷಯನ ಫಾಲೋ ಮಾಡಿ. ಅಥವಾ ಇದನ್ನೆಲ್ಲ ನಾವು ನಂಬೋದಿಲ್ಲ, ಇದು ನಾವು ಮೂಢನಂಬಿಕೆ ಅಂತ ನಿಮಗೆ ಅನಿಸಿದ್ರೆ ಅದು ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.